ಸಂತೋಷಕ್ಕೆ ದಾರಿ ಅನ್ನೋದು. ಒಬ್ಬ ಕೊಪ್ಪಳ ಅಜ್ಜವರು ಒಂದು ಮಾತು ಹೇಳ್ತಾರೆ ಭಾಷಣದಲ್ಲಿ, ಸಂತೋಷನ ಕಂಡುಕೊಳ್ಳೋಕ್ಕೆ ಇದುವರೆಗೂ ಯಾರಿಗೂ ಆಗಿಲ್ಲ. ನಮಗೆ ಬೇಕಂದಾಗ ಆ ಸಂತೋಷನ ತಗೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಸಂತೋಷ ಅನ್ನೋದು ನಮ್ಮ ಪರಿಸ್ಥಿತಿಗಳು, ಅಂದರೆ ನಮ್ಮ ಮನೋಸ್ಥಿತಿಗಳು ಯಾವ ನಮಗೆ ಸಿಗ್ತವೆ, ಅದರಲ್ಲಿ ತೃಪ್ತಿ ಸಿಗ್ತವೆ ಅನ್ನೋದಿದೆಯಲ್ಲ, ಅದು ನಾವು ಸಂತೋಷ ಪಡಬೇಕು. ಯಾವುದು ಸಿಗಲ್ಲ, ನಮಗೆ ಯಾವುದು ಒಲಿಯಲ್ಲ, ಅದು ನಾವು ದುಃಖದ ಪರಿಸ್ಥಿತಿ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ದೇವರು ಜೀವಿಗಳು ಸೃಷ್ಟಿ ಮಾಡಿದ್ದಾನೆ. ಆ ಹೂಗಳ ಮೇಲೆ ದುಂಬಿ ಕೂಡುತ್ತೆ, ಕುಂತು ಅದಕ್ಕೆ ತನಗೆ ಆಹಾರ ಮಕರಂದವನ್ನು ಹೀರ್ಕೊಂಡು ಆ ಹೂವನ್ನು ಹಾಗೆ ಬಿಡುತ್ತೆ. ಅಂದರೆ ಆ ಹೂವನ್ನು ಹಾನಿ ಮಾಡಲ್ಲ. ಅದೇ ರೀತಿ ಮನುಷ್ಯ ಕೂಡ ತನಗೇನು ಬೇಕು ಅದನ್ನು ಅಷ್ಟೇ ತಗೋಬೇಕು, ಹಾನಿ ಮಾಡೋಂಥ ಕೆಲಸವನ್ನು ಮಾಡಬಾರ್ದು. ಅದೇ ರೀತಿ ಆಮೇಲೆ ಮನುಷ್ಯ ಇನ್ನೇನು ಮಾಡ್ತಾನೆ, ದೇವ್ರ ಹತ್ರ ಹೋಗಿ ನನಗೆ ಬೆಳಕು ಬೇಕು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಆ ದೇವ್ರು ಏನು ಮಾಡ್ತಾನೆ, ನಿನಗೆ ಸೂರ್ಯ ಚಂದ್ರನ ಕೊಟ್ಟಿದ್ದೀನಿ, ನೀನು ಬೆಳಕಲ್ಲಿರು ಅಂತ ಹೇಳ್ತಾನೆ. ಅದೇ ರೀತಿ ಮತ್ತೆ ನನಗೊಂದಿಷ್ಟು ಕುಡಿಯೋಕ್ಕೆ ನೀರು ಬೇಕು ಅಂತ ಹೇಳ್ತಾನೆ. ಹಂಗೆ ಹೇಳಿದಾಗ ಅವಾಗ ದೇವ್ರೇನು ಹೇಳ್ತಾನೆ, ನಿನಗೆ ನದಿ ಹಳ್ಳ ಕೆರೆ ಎಲ್ಲ ಕೊಟ್ಟಿದ್ದೀನಿ, ನೀರಿನ ಸೌಕರ್ಯ ತಗ ಅಂತ ಹೇಳ್ತಾನೆ. ಮತ್ತು ನನಗೆ ಊಟದ ಆಹಾರ ಒಂದು ಬೇಕಂತ ಕೇಳಿದಾಗ ಅವಾಗ ನಿನಗೆ ನೋಡು ಇಷ್ಟು ಭೂಮಿ ಕೊಟ್ಟಿದ್ದೀನಿ, ನಿನಗೆ ಏನಾನ ಬೆಳೆ ಬೆಳ್ಕಂತಾಗ ಹಣ್ಣು ಹಂಪ್ಲ ಬೆಳ್ಕೊಂಡು ತಿನ್ನು ಅಂತ ಹೇಳ್ತಾನೆ. ಅಂದರೆ ಮನುಷ್ಯನಿಗೆ ಆಸೆ ಅನ್ನೋದು ಮಿತಿ ಇಲ್ಲ. ಇದೇ ರೀತಿ ಇನ್ನೊಂದು ಮಾತು ಹೇಳ್ತಾರೆ ಅಜ್ಜವರು. ಸರಿ, ಒಬ್ಬ ರಾಜನ ಹತ್ರ ಹೋಗ್ತಾನೆ ಒಬ್ಬ ಮನುಷ್ಯ. ಅಂದರೆ ರಾಜ ಅಂದರೆ ದೇವ್ರ ರೂಪದಲ್ಲಿರ್ತಾನೆ ರಾಜರು. ಸೊ ಎಲ್ಲ ಜನಗಳನ್ನೆಲ್ಲ ಸೇರಿಸ್ಬಿಟ್ಟು ಕರೀತಾರೆ. ಸರಿ, ನಿಮಗೆ ಸ್ವಾಮಿ ನನಗೆ ಇಷ್ಟು ಜಾಗ ಬೇಕು ಅಂತ ಹೇಳಿದಾಗ, ಸರಿ ಆಯಿತು, ಎಷ್ಟು ಜಾಗ ಬೇಕು, ನೀನು ಅಷ್ಟು ದೂರ ನಡ್ಕೊಂಡು ಹೋಗು, ಅಷ್ಟು ಜಾಗ ಕೊಡ್ತೀನಿ ಅಂತ ಹೇಳ್ತಾನೆ ಆ ರಾಜ. ಆವಾಗ ಜನಗಳೆಲ್ಲ ಏನು ಮಾಡ್ತಾರೆ, ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ನಡ್ಕೊಂಡು ಹೋಗ್ತಾನೆ, ಬುತ್ತಿ ಗಿತ್ತಿ ಎಲ್ಲ ಕಟ್ಕೊಂಡು ನಡ್ಕ ಅಂತ ಹೋಗ್ತಾ ಇರ್ತಾನೆ. ಅವ್ನು ನಡ್ಕೊಂತ ಹೋಗ್ತಾನೆ. ಸುಮಾರು ದೂರ ಹೋಗಿ ಅವನಿಗೆ ಹಸುವಾಗುತ್ತೆ. ಬುತ್ತಿನ ಓಪನ್ ಮಾಡಿ ಹಿಂಗೆ ಊಟ ಮಾಡೋಕ್ಕೆ ಕುಂದಿರ್ತಾನೆ. ಊಟ ಮಾಡಿ ಹಿಂಗೆ ಕೂಡಬೇಕು ಅನ್ನೋದ್ರೊಳಗಡೆ ಜನ ಬರ್ತಾ ಇರ್ತಾರೆ. ಅಂದರೆ ಅವನೇನು ಮಾಡ್ತಾನೆ, ಅವಾಗ ಬಂದ್ಬಿಟ್ರು, ನಾನು ಇನ್ನೂ ಸ್ವಲ್ಪ ದೂರ ನಡಿಬೇಕು, ಇನ್ನೂ ಹೆಚ್ಚು ಜಾಗ ಪಡ್ಕೋಬೇಕಂತ ಆ ಬುತ್ತಿನ ಹಂಗೆ ಮುಚ್ಚಿಬಿಟ್ಟು ಅವ್ನು ಮತ್ತೆ ತಗೊಂಡು ಮುಂದೆ ಹೋಗ್ತಾನೆ. ಹಿಂಗೆ ಹೋಗ್ತಾನೆ. ಅಲ್ಲಿ ಇನ್ನೊಂದು ತಲ್ಲಿ ದಣಿವಾಗಿ ಸುಸ್ತಾಗಿ ಮತ್ತೆ ಅಲ್ಲೊಂದು ಚೂರು ಊಟ ಮಾಡೋಣ, ನೀರು ಕುಡಿಯೋಣ ಅಂತ ಕುಂದಿರ್ತಾನೆ. ಕುಂದಿರ್ಬೇಕನ್ನೋದ್ರೊಳಗಡೆ ಜನ ಮತ್ತೆ ಬರ್ತಾರೆ. ಅಂದರೆ ಅವನು ನೋಡು ಇನ್ನೂ ಮುಂದೆ ಹೋಗ್ತಾನೆ, ಅದನ್ನು ಹಂಗೆ ಮುಚ್ಚಿಟ್ಕೊಂಡು ಮತ್ತೆ ಮುಂದೆ ಹೋಗ್ತಾನೆ. ಅಂದರೆ ಮನುಷ್ಯನಿಗೆ ಆಸೆ ಎಷ್ಟು ನೋಡು, ಇನ್ನೂ ಜಾಗ ತಗೋಬೇಕಂತ. ಯಾಕಂದರೆ ಇದೊಂದು ಸ್ಪರ್ಧೆ, ನಾನು ಮುಂದೆ ಹೋಗಿ ಜಾಗ ತಗೋಬೇಕು, ನಾನು ಮುಂದೆ ಹೋಗ್ಬೇಕಂತ ಹೋಗ್ತಾ ಇರ್ತಾರೆ. ಸುಮಾರು ದೂರ ಹೋದ್ಮೇಲೆ ಅವನಿಗೆ ಕಾಲೆಲ್ಲ ಸುಸ್ತಾಗಿ ಕಾಲೆಲ್ಲ ನಡುಕ ಬಂದು ಅಲ್ಲೇ ಚಕ್ರ ಬಂದು ಬೀಳ್ತಾನೆ. ಅಂದರೆ ಇದರ ಅರ್ಥ ಏನು ಅಂದರೆ, ಭೂಮಿ ತಾಯಿ ಹೇಳ್ತಾಳೆ, ನನ್ನನ್ನು ಕೊಣ್ಕೊಳಕ್ಕಾಗಲ್ಲ, ನಿನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀನು ತಗೋಬೋದು. ನಿನಗೆ ಇಲ್ಲೊಂದು ಇಂಗ್ಲೀಷಲ್ಲಿ ಒಂದು ಪದ ಹೇಳ್ಬೇಕಂದ್ರೆ, ವಿ ಆರ್ ನಾಟ್ ಓನರ್ ಆಫ್ ದ ಲ್ಯಾಂಡ್, ಡೋನರ್ ಈಸ್ ದ ಓನರ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಆ ದೇವರು ಮಾತ್ರ ಓನರು ಈ ಭೂಮಿಗೆ, ಯಾರೂ ಇಲ್ಲಿ ಓನರ್ ಅಲ್ಲ. ಅಂದರೆ ನಿನಗೆ 3 ಅಡಿ 6 ಅಡಿ ಜಾಗ ಮಾತ್ರ ಪರ್ಮನೆಂಟಾಗಿ ಕೊಡ್ತೀನಿ, ಇನ್ನು ಉಳುಕಿದ ಜಾಗ ಎಲ್ಲ ನೀನು ಇರುವವರೆಗೆ ಬಳಸ್ಕೋಬೇಕು, ಅದನ್ನು ಉಳಿಸ್ಕೊಂಡು ಬಳಸ್ಕೋಬೇಕಂತ ಹೇಳುತ್ತೆ. ಅಂದರೆ ಇದರ ಅರ್ಥ, ನಮಗಿರ್ತಕ್ಕಂಥದ್ರಾಗ ಸಂತೋಷವಾಗಿರೋದನ್ನು ನಾವು ತೃಪ್ತಿ ಪಡಬೇಕು. ನಮಸ್ತೆ ಸ್ನೇಹಿತರೆ.